ಜೀವಿಸಿ ಈ ಪ್ರಪಂಚದಲ್ಲಿ ದೇವರೇ ಒಂದು ದಿವಿಟಿಗೆಯ ಹಾಗೆ, ದೀಪದ ಹಾಗೆ ನಾವು ಉರಿಯುವ ಹಾಗೆ ನಮ್ಮ ಸಾಕ್ಷಿಗಳು ಬಲಪಡಿಸುವಂತೆ ನಮಗೆ ಸಹಾಯ ಮಾಡ್ರಿ. ನಾವೊಂದು ದಿನ ಈ ಪ್ರಪಂಚದಲ್ಲಿ ಇಲ್ಲದೆ ಇದ್ದರೂ ಕೂಡ ಕರ್ತನೆ, ನಮ್ಮ ಮೂಲಕ, ನಮ್ಮ ಜೀವಿತದ ಮೂಲಕ, ನಮ್ಮ ಮಾತುಗಳ ಮೂಲಕ ಅನೇಕ ಆತ್ಮಗಳು ಬಲವಾಗುವಂತೆ, ಭದ್ರವಾಗುವಂತೆ, ದೃಢವಾಗುವಂತೆ ನಮ್ಮ ಜೀವಿತಗಳನ್ನ ಆ ರೀತಿಯಲ್ಲಿ ನಿನ್ನ ವಾಕ್ಯಗಳ ಮೂಲಕ ಕಟ್ರಿ ತಂದೆ. ಯೇಸುವಿನ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥನೆ ಬೇಡಿ ಹೊಂದಿದ್ದೇನೆ ಪರಲೋಕದ ತಂದೆಯೇ, ಆಮೇನ್. ಪ್ರೀತಿಯುಳ್ಳಂತಹ ಎಲ್ಲ ಈ ಆರಾಧನೆಯಲ್ಲಿ ಸೇರಿರುವಂತ ನನ್ನ ಸಹೋದರ ಸಹೋದರಿಯರಿಗೆ, ಆತ್ಮೀಯ ಕುಟುಂಬದವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಪ್ರೀತಿಯುಳ್ಳವರೇ, ಈ ದಿನಗಳಲ್ಲಿ ನಾವು ಒಂದು ಕ್ರೈಸ್ತ ಮಾರ್ಗದಲ್ಲಿ ಒಂದು ಒಳ್ಳೆಯ ಓಟವನ್ನು ನಾವು ಓಡ್ತಾ ಇದ್ದೇವೆ. ನಮ್ಮ ಓಟ ಎಂದಿಗೂ ಕೂಡ ಅದು ನಿಸ್ಸಫಲವಾಗಲ್ಲ. ಸೊ ಹೀಗಾಗಿ ವಾಕ್ಯಗಳನ್ನ ಧ್ಯಾನಿಸುವಂತ ನಮ್ಮ ಜೀವಿತ, ಕ್ರೈಸ್ತರಾಗಿ ಅಥವಾ ಒಂದು ಕ್ರಿಸ್ತನ ಮಾರ್ಗದಲ್ಲಿ ಜೀವಿಸುತ್ತಿರುವಂತ ನಮ್ಮೆಲ್ಲರ ಜೀವಿತ ಕೂಡ ಕೇವಲ ಜೀವಿಸುವಂತ ಸಮಯ ಅಲ್ಲ. ನಾವು ಸತ್ರು ಕೂಡ ಈ ಪ್ರಪಂಚವನ್ನ ಒಂದಿಲ್ಲ ಒಂದ್ ದಿವಸ ನಾವು ಬಿಟ್ಟು ಹೋಗ್ಬೇಕು. ಯಾರು ಕೂಡ ಶಾಶ್ವತರಲ್ಲ. ಬಿಟ್ಟು ಹೋದ್ರು ಕೂಡ ನಮ್ಮ ಜೀವಿತ ಅನೇಕರಿಗೆ ಅದು ಸಾಕ್ಷಿಯಾಗಿರ್ಬೇಕು. ಅನೇಕರು ನಮ್ಮ ಜೀವಿತಗಳಿಂದ ಅನೇಕ ಕಾರ್ಯಗಳನ್ನು ಕಲ್ತ್ಕೊಳ್ಬೇಕು. ಅಥವಾ ನಮ್ಮ ಮಾತನ್ನ ಯಾರೇ ಕೇಳಿದ್ರು ಕೂಡ, ನಮ್ಮ ಹೆಸರನ್ನ ಯಾರೇ ಕೇಳಿದ್ರು ಕೂಡ ಅವ್ರಿಗೆ ಒಂದು ಒಳ್ಳೆಯ ಉಜ್ಜೀವನ ಅವರ ಹೃದಯದಲ್ಲಿ ಬರಬೇಕು. ಆ ರೀತಿಯಲ್ಲಿ ನಾವು ಜೀವಿಸಬೇಕಂತ ದೇವರು ಕೂಡ ಆಸೆ ಪಡ್ತಾರೆ. ಹೀಗಾಗಿನೇ ನಾವು ಕಳೆದ ದಿನದಿಂದ ಅಂತವರ ವಿಷಯದಲ್ಲಿ ಕೂಡ ನಾವು ಧ್ಯಾನ ಮಾಡ್ತಾ ಇದ್ದೀವಿ. ಪ್ರಪಂಚದಲ್ಲಿ ಅವರಿಗೆ ಎಷ್ಟೇ ಐಶ್ವರ್ಯ ಇದ್ರು ಕೂಡ, ಎಷ್ಟೇ ವಿದ್ಯಾಭ್ಯಾಸ ಇದ್ರು ಕೂಡ, ಎಷ್ಟೇ ಬುದ್ಧಿವಂತರಿದ್ರು ಕೂಡ, ವಿದ್ವಾಂಸರಾದ್ರೂ ಕೂಡ ಅವರು ತಮ್ಮ ಈ ಪ್ರಪಂಚದ ಎಲ್ಲ ವಸ್ತುಗಳನ್ನ ಶೂನ್ಯಂತ ಎಣಿಸಿ ಅವ್ರ ದೇವರಿಗಾಗಿ ಅದನ್ನೆಲ್ಲ ತ್ಯಾಗ ಮಾಡಿ ದೇವರನ್ನೇ ಮೊದಲನೇ ಸ್ಥಾನದಲ್ಲಿ ಇಟ್ಟು ಅವರ ಜೀವನ ಮಾಡೋದ್ರಿಂದ ಅವರ ಜೀವಿತಗಳು ಈ ದಿನ ನಮಗೆ ಸಾಕ್ಷಿಯಾಗಿದೆ. ಒಂದಲ್ಲ ಎರಡಲ್ಲ, ಇಬ್ರಿಯ ಪತ್ರಿಕೆಯಲ್ಲಿ ಕೂಡ ದೇವರು ಹೇಳ್ತಾರೆ, ಇಂತಹವರ ಸಾಕ್ಷಿಗಳು ಮೇಘದೋಪಾದಿಯಲ್ಲಿ ನಮ್ಮ ಮುಂದೆ ಇದೆ ಅಂತೆ. ಮೇಘ ಯಾವ ರೀತಿ ಆಕಾಶದಲ್ಲಿ ನಮ್ಮನ್ನ ಮುಚ್ಕೊಳ್ತೋ, ಯಾವ ರೀತಿ ಆಕಾಶದಲ್ಲಿ ವಿಶಾಲವಾಗಿ ಮೇಘ ಕಾಣುತ್ತೋ, ಆ ರೀತಿಯಲ್ಲಿ ಸಾಕ್ಷಿಗಳ ಜೀವಿತ ನಮ್ಮ ಮುಂದೆ ಇದೆ. ಸೊ ಅದು ನಮ್ಮ ಜೀವಿತಗಳನ್ನ ಮೊದಲನೇದಾಗಿ ಬಲಪಡಿಸುತ್ತೆ, ದೃಢಪಡಿಸುತ್ತೆ ಕ್ರಿಸ್ತನಿಂದ ಓಡ್ಲಿಕ್ಕೆ. ಎರಡನೇದಾಗಿ ನಾವು ಕೂಡ ಅವರ ಹಾಗೆ ಆಗ್ಲಿಕ್ಕೆ ಅದು ನಮ್ಮನ್ನ ಪ್ರೋತ್ಸಾಹ ಮಾಡುತ್ತೆ. ಆದ್ರಿಂದ ಪ್ರೀತಿಯುಳ್ಳಂತಹ ಈ ಆರಾಧನೆಯಲ್ಲಿ ಸೇರಿರುವಂತ ಎಲ್ಲರಿಗೂ ನಾನು ವಿನಂತಿಸಿಕೊಳ್ಳುವುದೇನೆಂದ್ರೆ, ಮೊದಲನೇ ಸ್ಥಾನ ನಾವು ದೇವ್ರು ಕೊಡೋಣ. ದೇವರು ನಿಮ್ಮೆಲ್ಲರನ್ನು ಕೂಡ ಉಪಯೋಗ ಮಾಡ್ಕೊಳ್ಳಿಕ್ಕೆ ತಯಾರಾಗಿದ್ದಾರೆ. ದೇವರು ನಮ್ಮೆಲ್ಲರನ್ನು ಕೂಡ ತನ್ನ ರಾಜ್ಯದಲ್ಲಿ ಉತ್ತಮವಾಗಿ ಬಲವಾಗಿ ಅವರು ಉಪಯೋಗ ಮಾಡ್ಕೊಳ್ಬೇಕಂತ ಆಸೆ ಪಡ್ತಾರೆ. ನಮ್ಮನ್ನ ನಾವು ದೇವ್ರಿಗೆ ಒಪ್ಪಿಸಿಕೊಡುವಾಗ ದೇವರು ಖಂಡಿತವಾಗ್ಲೂ ಕೂಡ ಒಂದು ಮಹತ್ತಾದ ರೀತಿಯಲ್ಲಿ ನಮ್ಮನ್ನ ನಡೆಸಲಿಕ್ಕೆ ತಯಾರಾಗಿರ್ತಾರೆ. ನೋಡ್ರಿ, ಈ ದಿನ ನಾವು ಜೀವಿಸುವಂತ ಜೀವಿತ ಕೇವಲ ಈ ಪ್ರಪಂಚಕ್ಕಾಗಿಯೇ ನಾವು ಹೋರಾಡ್ತಿರ್ತೀವಿ. ಪ್ರಪಂಚದಲ್ಲಿ ಮುಳುಗಿ, ಪ್ರಪಂಚದ ಕಾರ್ಯಗಳಲ್ಲಿ ತೇಲಾಡ್ತಾ, ಪ್ರಪಂಚದ ಕಾರ್ಯಗಳಲ್ಲೇ ಯೋಚನೆಗಳನ್ನ, ಪ್ರಪಂಚದ ಕಾರ್ಯಗಳನ್ನ ನಮ್ಮ ಮನಸ್ಸಿನಲ್ಲಿ ಇಟ್ಟುಕೊಂಡು ಅವುಗಳಿಂದ ನಮ್ಮ ಪ್ರತಿದಿನದ ಓಟ, ಬೆಳಗ್ಗೆಯಿಂದ ಹಿಡಿದು ಸಾಯಂಕಾಲದವರೆಗೂ ಒಂದು ವ್ಯಕ್ತಿ ತನ್ನ ಸ್ವಂತ ಹೆಸರನ್ನ ಪ್ರಖ್ಯಾತಿ ಪಡಿಸ್ಲಿಕ್ಕೋ ಅಥವಾ ತನ್ನ ಜೀವಿತಗಳಲ್ಲಿ ಪ್ರಪಂಚದಲ್ಲಿ ಜೀವನ ಮಾಡ್ಲಿಕ್ಕೆ ಒಂದು ಹಣದ ಅವಶ್ಯಕತೆ ಇದೆ, ಹಣವನ್ನ ಸಂಪಾದನೆ ಮಾಡ್ಲಿಕ್ಕೋ, ಅಥವಾ ಕೆಲವೊಬ್ರು ಏನ್ ಮಾಡ್ತಾರೆ ಅಂದ್ರೆ ಬೇರೆಯವರನ್ನ ಯಾವ ರೀತಿ ಕೆಳಗಡೆ ಬೀಳಿಸ್ಬೇಕು ಆ ಒಂದು ಯೋಚನೆ ಮಾಡ್ತಾ ತಾನು ಈ ಕಡೆ ತಾನು ಕೂಡ ಮುಂದೆ ಹೋಗ್ಲಿಕ್ಕೆ ಇಷ್ಟಪಡಲ್ಲ, ಇನ್ನ ಬೇರೆಯವ್ರನ್ನು ಕೂಡ ಮುಂದೆ ಹೋಗ್ಲಿಕ್ಕೆ ಇಷ್ಟಪಡಲ್ಲ, ಬೇರೆಯವ್ರನ್ನು ಕೂಡ ದೇವ್ರಲ್ಲಿ ಬೆಳಿಲಿಕ್ಕೆ ಇಷ್ಟಪಡಲ್ಲ. ಸೊ ಒಬ್ಬರನ್ನ ತುಳಿಯುವಂತ ಆಲೋಚನೆ ಬೆಳಗ್ಗಿಂದ ಸಾಯಂಕಾಲದವರೆಗೂ ಕೂಡ ಇರುತ್ತೆ. ಈ ರೀತಿಯಲ್ಲಿ ಪ್ರತಿ ಮಾನವರು ಏನ್ ಮಾಡಿದ್ದಾರೆ ಅಂದ್ರೆ ಈ ಮಣ್ಣಿಗೆ ಸಂಬಂಧಪಟ್ಟಂತ ಕಾರ್ಯಗಳಲ್ಲಿ ಮುಳುಗಿ ತೇಲಾಡ್ತಾ ಇದ್ದಾರೆ. ಅದ್ರಲ್ಲಿ ನಾವು ಪರಲೋಕಕ್ಕೆ ಸಂಬಂಧಪಟ್ಟವರು, ಪರಲೋಕದ ಭಾವನೆ ಉಳ್ಳವರು, ಪರಲೋಕದ ಆಲೋಚನೆ ಉಳ್ಳವರಾಗಿದ್ದರಿಂದ ಈ ದಿನ ನಾವು ಕೆಲವೊಂದು ಕಾರ್ಯಗಳನ್ನು ತಿಳಿದುಕೊಳ್ಳುವುದು ತುಂಬಾ ಪ್ರಾಮುಖ್ಯವಾದಂತ ವಿಷಯ. ಯಾಕಪ್ಪ ಅಂದ್ರೆ ಒಂದು ಮನೆಗೆ ಒಂದು ಫ್ರಿಡ್ಜ್ ತರ್ತೀವಿ ಅಂತ ಹೇಳಿದ್ರೆ ನಾವು ಯೋಚನೆ ಮಾಡ್ತಿರ್ತೀವಿ, ಆ ಫ್ರಿಡ್ಜ್ ತಂದ್ರೆ ನಮ್ಮ ಮನೆಯಲ್ಲಿ ವೆಜಿಟೇಬಲ್ಸ್ ಕೆಟ್ಟೋಗ್ಬಾರ್ದು, ಹಣ್ಣುಗಳು ಕೆಟ್ಟೋಗ್ಬಾರ್ದು, ಈ ರೀತಿಯಲ್ಲಿ ಒಂದು
ಒಂದು ಕಾಲ ಅಂತಲ್ಲ, ಇನ್ನ ಸ್ವಲ್ಪ ಅದು ಬಾಳ್ವಿಕೆ ಬರಬೇಕು. ವೆಜಿಟೇಬಲ್ ಆಗ್ಲಿ, ಫ್ರೂಟ್ಸ್ ಆಗ್ಲಿ, ಹಾಲಾಗ್ಲಿ ಅದು ಕೆಟ್ಟೋಗದೇನೆ ಇರ್ಲಿಕ್ಕೆ ನಮ್ಮ ಮನೆಯಲ್ಲಿ ಒಂದು ಫ್ರಿಡ್ಜ್ ಬೇಕು. ಬೇಸಿಗೆ ಕಾಲದಲ್ಲಿ ತುಂಬಾ ಬಿಸಿಲು ಇರುತ್ತೆ. ಸೊ ವೆಜಿಟೇಬಲ್ ನ ಅಥವಾ ಫ್ರೂಟ್ಸ್ ನ ಅಥವಾ ಇತರ ಲಿಕ್ವಿಡ್ ಐಟಮ್ಸ್ ನ ಕಾಪಾಡ್ಲಿಕ್ಕೆ ನಾವು ಆ ಒಂದು ಫ್ರಿಡ್ಜ್ ಅನ್ನ ಯೋಚನೆ ಮಾಡಿ 15,000 20,000 25,000 ಡಬಲ್ ಡೋರ್ ಈ ತರ ಯೋಚನೆ ಮಾಡಿ ಯಾವ ಕಂಪನಿ ಚೆನ್ನಾಗಿರುತ್ತೆ, ಯಾವ್ದು ಸರ್ವಿಸ್ ಚೆನ್ನಾಗಿರುತ್ತೆ, ಯಾವ್ದು ಕಲರ್ ಚೆನ್ನಾಗಿರುತ್ತೆ, ಇದೆಲ್ಲ ಪ್ಲಾನ್ ಮಾಡಿ ನೋಡಿ. ಅಷ್ಟು ಆಫ್ಟರ್ ಆಲ್ ಒಂದು 20,000 20ರಿಂದ 25,000 ಒಳಗಡೆ ಇರುವಂತ ಒಂದು ಫ್ರಿಡ್ಜ್ ನ ನಾವು ಕೊಂಡುಕೊಳ್ಳುವಾಗ ಸಾವಿರಾರು ಯೋಚನೆ ಮಾಡ್ತೀವಿ. ಮಾಡಿ ಅದನ್ನ ತಗೊಂಡ್ಕೊಂಡು ಬಂದು ಮನೆಯಲ್ಲಿ ಎಲ್ಲಿ ಬೇಕಲ್ಲಿ ಇಡಲ್ಲ, ಕಿಚನ್ ಅಲ್ಲಿ ಒಂದು ಒಳ್ಳೆ ಸ್ಥಾನದಲ್ಲಿ ನಾವು ಇಡ್ತೀವಿ ಅದನ್ನ. ಮತ್ತೆ ಅದಕ್ಕೆ ನಾವು ಕರೆಂಟ್ ಕನೆಕ್ಷನ್ ಕೊಡ್ತೀವಿ, ಯಾಕಂದ್ರೆ ಅದು ಬಂದು ಕೂಡ ಆಗ್ಬಾರ್ದು. ಒಂದು 25ರಿಂದ 25,000ವರೆಗೆ ಬೆಲೆ ಬಾಳುವಂತಹ ಒಂದು ವಸ್ತು. ಆಮೇಲೆ ಕೆಲವೊಂದು ವಸ್ತುಗಳನ್ನ ಕಾಪಾಡುವಂತಹ ಸಾಮರ್ಥ್ಯವುಳ್ಳದ ಒಂದು ವಸ್ತುವನ್ನ ಇಷ್ಟು ಯೋಚನೆ ಮಾಡಿ ನಾವು ತರ್ತೀವಿ, ಅದನ್ನ ಒರೆಸ್ತಿರ್ತೀವಿ, ಅದನ್ನ ನಾವು ಕಾಪಾಡ್ತೀವಿ, ಒಳಗಡೆ ಕ್ಲೀನ್ ಮಾಡ್ತಿರ್ತೀವಿ. ಕೆಟ್ಟೋಗ್ಬಾರ್ದಂತ, ಕೆಟ್ಟೋದ ತಕ್ಷಣ ಸರ್ವಿಸ್ ಸೆಂಟರ್ಗೆ ನಾವು ಫೋನ್ ಮಾಡ್ತೀವಿ, ಕರೆಸ್ತೀವಿ. ನೋಡಿ, ಈ ತರ ಪ್ರತಿಯೊಂದು ವಸ್ತುಗಳು ಕೂಡ, ನೀವು ಒಂದು ಟಿವಿ ತಗೊಳ್ರಿ, ಒಂದು ಕಂಪ್ಯೂಟರ್ ತಗೊಳ್ರಿ, ಒಂದು ಮೊಬೈಲ್ ತಗೊಳ್ರಿ, ಅಲ್ವಾ, ಒಂದು ಬಲ್ಬ್ ತಗೊಳ್ರಿ, ಏನಾದ್ರೂ ಒಂದು ಎಲೆಕ್ಟ್ರಿಷಿಯನ್ ಏನಾದ್ರೂ ಒಂದು ವಸ್ತು ತಗೊಳ್ಬೇಕಂದ್ರೆ ಅದು ಹಿಂದೆ ದೊಡ್ಡ ಯೋಜನೆಗಳು ನಮ್ದಿರುತ್ತೆ, ದೊಡ್ಡ ಪ್ಲಾನ್ ನಡೀತಾ ಇರುತ್ತೆ. ಆಫ್ಟರ್ ಆಲ್ ಈ ಪ್ರಪಂಚದಲ್ಲಿ 1 ವರ್ಷ ಮಾತ್ರ ಗ್ಯಾರಂಟಿ, 2 ವರ್ಷ ಮಾತ್ರ ಗ್ಯಾರಂಟಿ ಇರುವಂತಹ ಒಂದು ವಸ್ತುಗೆ ನಾವು ಇಷ್ಟು ಕಾಳಜಿ ವಹಿಸಿದ್ರೆ ಯೋಚನೆ ಮಾಡ್ರಿ. ದೇವರು ಈ ಪ್ರಪಂಚದಲ್ಲಿ ಬೆಲೆಯನ್ನೇ ಕಟ್ಟಲಾರದಂತ ಮನುಷ್ಯರನ್ನ ನಿರ್ಮಾಣ ಮಾಡಿದ್ರು ತನ್ನ ಸ್ವರೂಪದಲ್ಲಿ. ಮತ್ತೆ ದೇವರು ಉಂಟು ಮಾಡಿದಂತ ಈ ನಿರ್ಮಾಣ ಏನಿದೆ ಮನುಷ್ಯನದು, ಅದು ಕೇವಲ ತಿಂದು ಕುಡಿದು ಮಲಗಿ ಏನೋ ಟೈಮ್ ಪಾಸ್ ಮಾಡಿ ಏನೋ ಜೀವನ ಒಂದು 30 ವರ್ಷ 40 ವರ್ಷ 60 ವರ್ಷ ಜೀವನ ಮಾಡಿ ಕಳೆದು ಹೋಗ್ಲಿಕ್ಕಲ್ಲ. ಇದಕ್ಕೆ ದೇವರು ನಮ್ಮನ್ನು ಉಂಟು ಮಾಡಿಲ್ಲ. ಗೊತ್ತು, ನಮ್ಮ ಜೀವಿತ ಒಂದು ಹೂವಿನ ಹಾಗಿದೆ, ಹುಲ್ಲಿನ ಹಾಗಿದೆ, ನೀರಿನ ಮೇಲೆ ಗುಳ್ಳೆ ಆಗಿದೆ, ದೇವ್ರ ವಾಕ್ಯಗಳೆಲ್ಲ ಹೇಳ್ತದಲ್ಲ. ಸೊ ಆತರ ನಮ್ಗೆ ಗೊತ್ತು, ನಮ್ಮ ಜೀವಿತ ಏನಿಲ್ಲ, ಅದು ತುಂಬಾ ಶೂನ್ಯನೇ. ಬಟ್ ಇದನ್ನ ದೇವರು ತುಂಬಾ ತುಂಬಾ ಪ್ರಾಮುಖ್ಯವಾಗಿ ಅದನ್ನ ಉಂಟು ಮಾಡಿದ್ದಾರೆ. ಈ ದೇಹವನ್ನ ನಾವು ವೇಸ್ಟ್ ಮಾಡಬಾರ್ದು, ಅದನ್ನ ವ್ಯರ್ಥವಾಗಿ ನಾವು ಕಳಿಬಾರ್ದು. ಸಿಗುವಂತ ಸಮಯ ಆಗ್ಲಿ, ಈ ದೇಹ ಆಗ್ಲಿ, ದೇವ್ರು ಏನೋ ದೊಡ್ಡ ಯೋಜನೆ ಮಾಡಿದ್ದಾರೆ. ಆ ಯೋಜನೆನ ನಾವು ಅರ್ಥ ಮಾಡ್ಕೊಂಡು ನಾವು ಜೀವನ ಮಾಡುವಾಗ ನಮ್ಮ ಜೀವಿತದ ಅಥವಾ ನಮ್ಮ ಶರೀರದ ಅಂಗಗಳನ್ನಾಗ್ಲಿ, ನಮ್ಮ ಜೀವಿತದ ಸಮಯವನ್ನಾಗ್ಲಿ ಯಾವಾಗ್ಲೂ ಕೂಡ ನಾವು ಅರ್ಥ ಮಾಡಲ್ಲ. ಇದನ್ನ ನಾವು ಒಂದು ವ್ಯಕ್ತಿ, ದೇವರ ಭಕ್ತರಾದಂತಹ ಸಾಲೊಮೋನ್ ಗಿನ್ಸ್ಬರ್ಗ್ ಅನ್ನಂತಹ ಒಂದು ವ್ಯಕ್ತಿಯ ಬಗ್ಗೆ ನಾವು ಧ್ಯಾನ ಮಾಡ್ತಿದ್ದೀವಿ. ನೋಡ್ರಿ, ಈ ವ್ಯಕ್ತಿ ಬಗ್ಗೆ ಒಂದು ಸಂಕ್ಷಿಪ್ತವಾಗಿ ಒಂದು ನನಗೆ ತುಂಬಾ ಇಷ್ಟ ಆಗಿರುವಂತ ಒಂದು 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 ಘಟನೆ ಹೇಳ್ತೀನಿ ಇವ್ರ ಜೀವಿತಗಳಲ್ಲಿ. ಇವರು ತುಂಬಾ ಚಿಕ್ಕ ವಯಸ್ಸಿರುವಾಗ್ಲೇನೆ, 14 ವಯಸ್ಸಿನ ಮುಟ್ಟಿರ್ಲಿಲ್ಲ, ಅದಕ್ಕಿಂತ ಮುಂಚೆ ಇರುವಾಗ್ಲೇನೆ ಇವರು ಒಂದು ಯಹೂದಿ ಕುಟುಂಬದಲ್ಲಿ ಹುಟ್ಟಿದಂತಹ ವ್ಯಕ್ತಿ. ಪೋಲ್ಯಾಂಡ್ ಅನ್ನುವಂತಹ ಒಂದು ಸ್ಥಳದಲ್ಲಿ ಇವರು ಜನ್ಮ ತಗೊಳ್ತಾರೆ, ಒಂದು ಯಹೂದಿ ಕುಟುಂಬದಲ್ಲಿ. ಬೆಳಿತಾ ಬೆಳಿತಾ ಒಂದು ಮಾರ್ಗದಲ್ಲಿ ಜೀವನ ಮಾಡ ಒಂದು ದಿವಸ ತಕ್ಷಣ ಅಚಾನಕ್ಕಾಗಿ ಅವ್ರಿಗೆ ಏಷ್ಯಾನ ಬರೆದ ಪ್ರವಾದನೆ ಗ್ರಂಥದ ಒಂದು ಭಾಗ 53ನೇ ಅಧ್ಯಾಯದಲ್ಲಿ 3ನೇ ವಚನ ಇದೆಯಲ್ಲ, ಆ ಒಂದು ಭಾಗ ಅವ್ರಿಗೆ ಸಿಗುತ್ತೆ. ಇವರು ಆ ವಚನವನ್ನ ತುಂಬಾ ಸತಿ ಓದಿ ಅವ್ರಿಗೆ ಈ ವಚನ ಅರ್ಥ ಆಗಲ್ಲ. ಅವ್ರ ತಂದೆ ಹತ್ರ ಹೋಗ್ತಾರೆ, ಅಪ್ಪ ನನಗೆ ಈ ಒಂದು ವಚನದ ಅರ್ಥ ಏನ್ ಹೇಳಿ ಅಂತ. ಇವ್ರು ಯಹೂದ್ರಲ್ವಾ, ಯಹೂದ್ರು ಬಂದು ನಾರ್ಮಲ್ ಆಗಿ ಸ್ವಲ್ಪ ಬೈಬಲ್ ಹಳೆ ಒಡಂಬಡಿಕೆ ಒಂದು ಜ್ಞಾನವನ್ನ ಪಡೆದಂತ ಒಂದು ಒಳ್ಳೆ ಜ್ಞಾನವಂತರು. ಅವ್ರ ಅಪ್ಪ ಹತ್ರ ತೆಗೆದುಕೊಂಡೋಗಿ, ಅಪ್ಪ ನನಗೆ ಇದು ಒಂದು ವಚನವನ್ನ ಹೇಳ್ರಿ ಅಂತ ಹೇಳಿದ ತಕ್ಷಣ ಅವ್ರಪ್ಪ ಏನಿಲ್ಲ, ಸಾಲೊಮೋನ್ ಗಿನ್ಸ್ಬರ್ಗ್ ಅವ್ರಿಗೆ ಬೈದು ಅವನಿಗೊಂದು ಕೆನ್ನೆಗೆ ಒಂದು ಏಟು ಹೊಡೆದು ಕಳಿಸ್ಬಿಡ್ತಾರೆ. ಏನು ಉತ್ತರನೇ ಕೊಡಲ್ಲ ಅಪ್ಪ, ಇದ್ರ ಅರ್ಥ ಏನು, ಇದ್ರಿ ಅರ್ಥ ಏನಿಲ್ಲ ಎಲ್ಲ ಏನ್ ಹೇಳಿಲ್ಲ. ಬೈದ್ರು, ಡೈರೆಕ್ಟ್ ಆಗಿ ಒಂದ್ ಹೊಡೆದ್ರು, ಅವನಿಗೆ ಮನೆ ಬಿಟ್ಟು ಅಂದ್ರೆ ಬೈದ ತಕ್ಷಣ ಕಳ್ಸ್ಬಿಟ್ರು, ನಡಿ ನೀನ್ ಮನೆ ಅಂತೇಳಿ. ಅದಾಗಿದ್ಮೇಲೆ ಈ ಭಕ್ತರಾದಂತಹ ಸಾಲೊಮೋನ್ ಗಿನ್ಸ್ಬರ್ಗ್ ಅವರು ಒಂದು ಸಮಯ ಇವರಪ್ಪ ಅವ್ರಿಗೆ ಅರೇಂಜ್ ಮ್ಯಾರೇಜ್ ಫಿಕ್ಸ್ ಮಾಡ್ತಾರೆ. ಆ ಟೈಮಲ್ಲಿ ಅವ್ರಿಗೆ ಮದುವೆ ಇಷ್ಟ ಆಗಲ್ಲ, ಮನೆ ಬಿಟ್ಟು ಹೊರಗಡೆ ಬರ್ತಾರೆ. ಈ ರೀತಿಯಲ್ಲಿ ಮತ್ತೆ ಅವರು ಒಂದು ಜಾಗದಲ್ಲಿ ಹೋಗಿ ಅಲ್ಲಿ ಸೇವೆ ಮಾಡುವಂತ ಒಂದು ಭಾವನೆ ಬರುತ್ತೆ. ಸೇವೆ ಮಾಡ್ಲಿಕ್ಕೆ ಅವರು ಪ್ರಾರಂಭ ಮಾಡ್ತಾರೆ. ಈ ವಚನನೇ ಇದೇನು ಈ ದಿನದ ಧ್ಯಾನದಲ್ಲಿ ನಮ್ಗೆ ಕೊಟ್ಟಂತ ವಚನ ಇದೆ, ಇದೇ ಅವ್ರಿಗೆ ಲೈಫ್ ಅಲ್ಲಿ ಒಂದು ಕೀ ಪಾಯಿಂಟ್ ಆಗಿ, ಒಂದು ಟರ್ನಿಂಗ್ ಪಾಯಿಂಟ್ ಆಗಿ ಅವ್ರಿಗೆ ಉಳಿದೋಗುತ್ತೆ. ಈ ವಚನದ ಅರ್ಥವನ್ನ ತಿಳಿಬೇಕಂದ್ರೆ ತುಂಬಾ ಅವ್ರು ಆಸೆ ಪಡ್ತಾರೆ, ತುಂಬಾ ಆಸೆ ಪಡುವಂತ ಸಮಯದಲ್ಲಿ ಅವರು ಯಾವ ರೀತಿ ಬೆಳಿತಾ ಇದ್ರು, ಆ ಸಮಯದಲ್ಲಿ ಕೆಲವೊಂದು ಹಳೆ ಒಡಂಬಡಿಕೆ ಹೊಸ ಒಡಂಬಡಿಕೆ ಕಂಪೇರ್ ಮಾಡಿ ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ಇವ್ರಿಗೆ ಅರ್ಥ ಆಯ್ತು ಇದರ ಭಾವನೆ ಏನು, ಇದರ ಅರ್ಥ ಏನಂತ.
ಇದರ ಅರ್ಥ ಯೇಸು ಸ್ವಾಮಿಯವ್ರ ಬಗ್ಗೆ ಹೇಳಿದೆ. ಅವರು ಅದನ್ನ ಅರ್ಥ ಮಾಡಿಕೊಂಡು ಇದನ್ನ ತೆಗೆದುಕೊಂಡು ಯಹೂದ್ಯರ ಮಧ್ಯದಲ್ಲಿ ಅವರು ಅದನ್ನ ಪ್ರಸಂಗ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಇವ್ ಬರಬೇಕಾದ ಮೆಸ್ಸಿಯನ್ನ ನಾವೇನು ಕಾಯ್ತಾ ಇದ್ದೀವಿ, ರಾಜ, ಈ ಮೆಸ್ಸಿಯ ಬೇರೆ ಯಾರು ಇಲ್ಲ, ಪ್ರಭು ಯೇಸು ಸ್ವಾಮಿಯವರೇ ಅಂತ. ತುಂಬಾ ಜನ ಅಕ್ಸೆಪ್ಟ್ ಮಾಡಿದ್ರು, ತುಂಬಾ ಜನ ಅಕ್ಸೆಪ್ಟ್ ಮಾಡ್ಲಿಲ್ಲ. ಒಂದ್ಸತಿ ಏನಾಯ್ತಂದ್ರೆ ಒಂದು ಘಟನೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅವ್ರ ಜೀವಿತಗಳಲ್ಲಿ. ತುಂಬಾ ಜನ ಯಹೂದ್ಯರೆಲ್ಲ ಸರಿ ಸರಿ ನೀವು ಬನ್ರಿ, ನಾವು ಸ್ವಾರ್ಥ ನಿಮ್ ವಾಕ್ಯ ಕೇಳ್ತೀವಿ, ನೀವ್ ಏನ್ ಹೇಳ್ತಿದ್ರು ನಾವು ಅದಕ್ಕೆ ಕೇಳಲಿಕ್ಕೆ ಇಷ್ಟಪಡ್ತೀವಿ, ಬನ್ರಿ ಅಂತ ಹೇಳಿ ದೊಡ್ಡ ಗೋಡನಲ್ಲಿ ಕರೆದ್ರಂತೆ. ಇವರು ತುಂಬಾ ಕುತೂಹಲದಿಂದ ಹೋದ್ರು. ನಾವು ಕರೆದು ಹೇಳಿದ್ರೆ ಕೇಳೋರಿಲ್ಲ, ಇನ್ನ ಇವರಾಗಿ ಕರೆದ್ರೆ ನಾತ ಕೇಳ್ತಾ ಇದಾರಲ್ಲ ಅಂತೇಳಿ ತುಂಬಾ ಸಂತೋಷದಿಂದ ಇವ್ರು ಏನ್ ಮಾಡಿದ್ರು, ಆ ದೊಡ್ಡ ಗೋಡನಲ್ಲಿನ ಹೋದ್ರಂತೆ. ಹೋದಾಗ ಇವರು ಹೋಗೋಕ್ಕಿಂತ ಮುಂಚೆ ಅಲ್ಲಿರುವಂತಹ ಈ ಪುಂಡರು ಏನಿದಾರಲ್ಲ, ಇವರೆಲ್ಲ ಯವನಸ್ಥರು ಏನ್ ಮಾಡಿದ್ರು, ಎಲ್ಲಾ ಪ್ಲಾನ್ ಮಾಡ್ಕೊಂಡಿದ್ರಂತೆ. ನಾವ್ ಅವ್ರು ಬಂದ್ರೆ ಕೆಲವೊಬ್ರು ಸುತ್ತಿಗೆ ತಗೊಂಡು ಅವ್ರ ತಲೆ ಹೊಡಿಬೇಕು, ಕತ್ತಿ ತಗೊಂಡು ಅವ್ರು ಚುಚ್ಚಬೇಕು, ಈ ತರ ಎಲ್ಲಾ ಪ್ಲಾನ್ ಮಾಡ್ಕೊಂಡಿದ್ದಾತು. ಹಳೇ ಗೋಡನೆಲ್ಲ ಕರ್ಕೊಂಡು ಇವ್ ಸಂತೋಷದಿಂದ ಹೋದಂತೆ ಗೋಡನಲ್ಲಿ. ಹೋದ ತಕ್ಷಣ ಈ ಕಡೆ ಒಬ್ರು ಸುತ್ತಿಗೆ ತಗೊಂಡ್ ಬರ್ತಾ ಇದಾರಂತೆ, ಈ ಕಡೆ ಒಬ್ರು ಕತ್ತಿ ತಗೊಂಡ್ ಬರ್ತಾ ಇದಾರಂತೆ. ಈ ರೀತಿಯಲ್ಲಿ ಎಲ್ಲರ ಕೈಗಳಲ್ಲಿ ಒಂದೊಂದು ಆಯುಧಗಳನ್ನು ನೋಡಿ ತುಂಬಾ ಭಯಪಟ್ಟು ಅಲ್ಲಿಂದ ಇವ್ರು ಏನ್ ಮಾಡಿದ್ರು, ಸಾಲಮನ್ ಗಿನ್ಸ್ವರ್ಗ್ ಅವರು ಕಿತ್ಕೊಂಡು ಓಡೋದ್ರು. ಓಡೋಗಿದ್ಮೇಲೆ ಮತ್ತೆ ತುಂಬಾ ಕಷ್ಟ. ಈ ಯಹೂದ್ಯರು ಸಾಧಾರಣವಾಗಿ ಸರ್ವೇ ಸಾಧಾರಣವಾಗಿ ಇವಾಗಲೂ ಕೂಡ ಅವ್ರು ಯೇಸು ಸ್ವಾಮಿಯರ ಸುವಾರ್ತೆಯನ್ನು ಕೇಳಲಿಕ್ಕೆ ಇಷ್ಟಪಡಲ್ಲ. ಸೊ ಅಂತವ್ರ ಮಧ್ಯದಲ್ಲಿ ಸುವಾರ್ತೆ ಮಾಡ್ಲಿಕ್ಕೆ ಅವರು ಪ್ರಯಾಸ ಪಟ್ರು. ಅಲ್ಲಿ ಸುವಾರ್ತೆ ಸಾರಿದ್ರು. ಮತ್ತೆ ಕೆಲವೊಂದು ಜಾಗದ ಬೇರೆ ದೇಶಗಳಲ್ಲಿ ಕೂಡ ಹೋಗಿ ಅಲ್ಲಿ ಕೂಡ ಅವ್ರು ಸುವಾರ್ತೆ ಸಾರಿದ್ರು. ಯಾವ ಸಮಯದಲ್ಲೂ ಕೂಡ ಯಾವ ಜಾತಿನ, ಯಾವ ಮನುಷ್ಯರ ಮನಸ್ಸನ್ನ ನೋಯಿಸದೆ ಅವರು ಎಲ್ಲರಿಗೂ ಕೂಡ ಸುವಾರ್ತೆ ಸಾರಿದ್ರು. ತುಂಬಾ ಆತ್ಮಗಳನ್ನ ಅವರು ದೇವರ ಬಳಿಗೆ ತಂದು ದೃಢವಾಗಿ ನಿಂತರು. ಮರಣದವರೆಗೂ ಕೂಡ ಅವರು ದೃಢವಾಗಿ ನಿಂತು ದೇವರಲ್ಲಿ ಅವರು ಮುಂದೆ ನಡೆದ್ರು. ಸೊ ಇದು ಅವರ ಜೀವಿತದ ಒಂದು ಸಂಕ್ಷಿಪ್ತವಾದಂತ ಒಂದು ಸ್ಟೋರಿ, ಬಯೋಗ್ರಫಿ ಅಂದ್ರೆ ಇತಿಹಾಸ. ಇದು ಕಾಲ್ಪನಿಕವಾದಂತಹ ಕಥೆ ಅಲ್ಲ, ಇದು ನಿಜವಾಗ್ಲೂ ಅವರ ಜೀವಿತಗಳಲ್ಲಿ ನಡೆದಂತಹ ಒಂದು ಘಟನೆ. ಇತರ ಎಷ್ಟೋ ಅನುಭವಗಳು ಅವರ ಜೀವಿತದಲ್ಲಿದೆ. ಬಟ್ ನನಗೆ ನಾನು ಅದನ್ನ ಓದುವಾಗ ನನ್ನ ಸಮಯಕ್ಕೆ ತಕ್ಕ ಹಾಗೆ ಸಂಕ್ಷಿಪ್ತವಾದಂತ ಒಂದು ವಿವರಣೆ ಮಾತ್ರ ನಾನು ಅದನ್ನ ಓದಿ ನಿಮ್ಮ ಮುಂದೆ ನಾನು ನೀಡ್ತಾ ಇದ್ದೇನೆ. ಪ್ರೀತಿಯುಳ್ಳಂತವರೇ, ಈ ಸೇವಕರ ಮೂಲಕವಾಗಿ ಮುಖ್ಯವಾಗಿ ನಾವು 4 ಕಾರ್ಯಗಳನ್ನ ಕಲ್ತ್ಕೊಳ್ಬೇಕು. 4 ಕಾರ್ಯಗಳನ್ನ ಕಲ್ತ್ಕೊಳ್ಳುವುದು ನಮ್ಮ ಒಂದು ಕ್ರೈಸ್ತಿಯ ಜೀವಿತದಲ್ಲಿ ತುಂಬಾ ತುಂಬಾ ಪ್ರಾಮುಖ್ಯತೆ. ನಾವು ಯಾವ್ದಕ್ಕಾಗಿ ಜೀವನ ಮಾಡ್ತಿದ್ದೀವಿ? ಚಿಕ್ಕ ವಯಸ್ಸಲ್ಲೇನೆ ಒಂದು ವಚನ ಅವರ ಜೀವಿತಗಳಲ್ಲಿ ಹೃದಯನ ಮುಟ್ತು. ಆ ವಚನವನ್ನ ಅರ್ಥ ಮಾಡ್ಕೊಂಡು ಅದರ ಭಾವನೆ ಏನು, ಅದು ಏನ್ ಹೇಳ್ತಾ ಇದೆ, ಅದು ಯಾರ ಬಗ್ಗೆ ಬರ್ದಿದೆ, ಈ ರೀತಿಯಲ್ಲಿ ಇದೆಯಲ್ಲ, ಯಾರು ನಮಗೋಸ್ಕರ ಪಟ್ಟವರು ಯಾರು, ಯಾರು ಯಾರನ್ನೂ ಸೇರಿಸ್ಕೊಳ್ತಾ ಇಲ್ಲ ಅಂತೆ, ಯಾರು ಕಷ್ಟಕ್ಕೊಳಗಾಗಿದಾರಂತೆ, ಯಾರು ವ್ಯಾಧಿ ಪೀಡಿತರು, ಜನರ ಮುಖವನ್ನು ಓರೆ ಮಾಡಿಕೊಳ್ಳುವ ಧಿಕ್ಕಾರಕ್ಕೆ ಒಳಗಾದವನು ಆಗಿದ್ದನು, ಯಾರ ಬಗ್ಗೆ ಬರ್ದಿದೆ, ಏನಿದೆಲ್ಲ ಸಂದರ್ಭ ಅಂತ ಅವ್ರ ಮನಸ್ಸಲ್ಲಿ ದೊಡ್ಡ ಕೊರಕೊರೆ. ಪ್ರೀತಿಯುಳ್ಳವರೇ, ಈ ಸಾಲಮೋನ್ ಗಿನ್ಸ್ಬರ್ಗ್ ಅವ್ರಿಗೆ ಯಾವಾಗ ಈ ವಚನದ ಅರ್ಥ ಗೊತ್ತಾಯ್ತು, ಅವಾಗ ಒಂದೇ ಒಂದು ಹೃದಯಗಳಲ್ಲಿ ಅವರು ಇಟ್ಕೊಂಡಿದ್ದು ಒಂದು ಗುರಿ ಇಟ್ಕೊಂಡ್ರ. ಅವ್ರು ಏನಂದ್ರೆ, ಏನಾದ್ರೂ ಮಾಡಿ ನಾನು ಈ ಯಹೂದ್ಯರನ್ನ ಕಾಪಾಡಬೇಕು, ಯಹೂದ್ಯರಿಗೆ ನಾನು ಸುವಾರ್ತೆ ಸಾರಬೇಕು, ಯಹೂದಿ ಜನರಿಗೆ ನಾನು ಸುವಾರ್ತೆ ಸಾರಬೇಕು. ನೀವು ಸಾಧಾರಣವಾಗಿ ನಮ್ಮ ಭಾರತ ದೇಶದಲ್ಲಿ ಅನ್ಯರಿಗೂ ಸುವಾರ್ತೆ ಸಾರಬಹುದು, ಆದ್ರೆ ಯಹೂದ್ಯರಿಗೂ ಸುವಾರ್ತೆ ಸಾರಲಿಕ್ಕೆ ತುಂಬಾ ಕಷ್ಟ. ಅವ್ರು ನಂಬೋದೇ ಇಲ್ಲ, ಯೇಸು ಸ್ವಾಮಿ ಅಂದ್ರೆ ಅವ್ರಿಗೆ ಇಷ್ಟ ಆಗಲ್ಲ. ಸೊ ಅಂತವರ ಮಧ್ಯದಲ್ಲಿ ಏನಾದ್ರೂ ಮಾಡಿ ನಾನು ಸುವಾರ್ತೆ ಸಾರಬೇಕಲ್ಲ. ಯಾಕಂದ್ರೆ ಅವ್ರ ಹೃದಯಗಳಲ್ಲಿ ಒಂದು ಯೋಚನೆ ಏನಂದ್ರೆ, ತಿಮೋತಿಯನ ಪತ್ರಿಕೆ ಆಗ್ಲಿ ಅಥವಾ ಪೇತ್ರನ ಪತ್ರಿಕೆಗಳಾಗ್ಲಿ ಇದು ಓದುವಾಗ ಒಂದಾತ್ಮ ಕೂಡ ನಾಶ ಆಗ್ಬಾರದು, ಎಲ್ಲರೂ ಕೂಡ ರಕ್ಷಣೆ ಹೊಂದ್ಬೇಕಂತೆ. ದೇವರ ವಾಕ್ಯ, ದೇವರ ಒಂದು ಹೃದಯದ ತಾಪನೆ ನೋಡಿ, ಯಾರು ಕೂಡ ನಾಶ ಆಗ್ಬಾರ್ದು, ಎಲ್ಲರೂ ರಕ್ಷಣೆ ಹೊಂದ್ಬೇಕಂತ. ಇನ್ನು ಎಲ್ಲರೂ ರಕ್ಷಣೆ ಹೊಂದ್ಬೇಕಂದ್ರೆ ಏನು ಮಾರ್ಗ ಇದೆ? ನಮ್ಗೆ ಒಂದೇ ಒಂದು ಮಾರ್ಗ, ಸುವಾರ್ತೆ. ಆ ಸುವಾರ್ತೆನ ಸಾರಿದ್ರೇನೆ ಎಲ್ಲರಿಗೆ ನಾವು ರಕ್ಷಣೆಯಲ್ಲಿ ತರಬಹುದು. ಸುವಾರ್ತೆನೆ ಅವರ ಜೀವಿತಗಳಲ್ಲಿ ನಂಬಿಕೆಯನ್ನು ಹುಟ್ಟಿಸುತ್ತೆ. ಸುವಾರ್ತೆನೆ ಅವರ ಜೀವಿತಗಳಲ್ಲಿ ಅಪನಂಬಿಕೆಯಿಂದ ದೂರ ಮಾಡುತ್ತೆ. ಸುವಾರ್ತೆನೆ ಅವರ ಜೀವಿತಗಳಲ್ಲಿ ಅವರ ಮಾಡುವಂತ ಎಲ್ಲಾ ಪಾಪಗಳಿಂದ ದೂರ ತರಲಿಕ್ಕೆ ಒಂದೇ ಒಂದು ಮಾರ್ಗ ನಮಗೆ ಸುವಾರ್ತೆ. ಸುವಾರ್ತೆ ಸುವಾರ್ತೆ ಶುಭದ ಸುವಾರ್ತೆ ಸಾರುವವರು ಯಾರು? ದೇವ್ರು ಹೇಳ್ತಾರೆ, ಯಾರು ಶುಭದ ಸುವಾರ್ತೆನ ಸಾರ್ಲಿಕ್ಕೆ ಹೋಗ್ತಾರೆ, ಯಾರನ್ನ ಕಳಿಸ್ಲಿ? ಈ ದಿನ ನಮ್ಗೆಲ್ಲ ಅವಕಾಶಗಳಿದೆ, ಆನ್ಲೈನ್ ಇದೆ, ಆಫ್ಲೈನ್ ಇದೆ, ಅವಕಾಶಗಳಿದೆ.
ಚಿಕ್ಕ ಚಿಕ್ಕ ಸ್ಥಳಗಳಲ್ಲಿ ನಮಗೆ ಅವಕಾಶ ಕೂಡ ಸಿಗುತ್ತೆ. ನಮ್ಮ ಫ್ರೆಂಡ್ಸ್ ಕೂಡ ನಮ್ಗೆ ಫೋನ್ ಮಾಡ್ತಿರ್ತಾರೆ, ನಮ್ಮ ಸಂಬಂಧಿಕರು ಕೂಡ ನಮಗೆ ಫೋನ್ ಮಾಡ್ತಿರ್ತಾರೆ. ನಾವು ಪ್ರಪಂಚದ ಮಾತುಗಳನ್ನ ಜಾಸ್ತಿ ಮಾತಾಡ್ತೀವಿ. ಪ್ರಪಂಚದ ಮಾತುಗಳು, ಪ್ರಪಂಚದ ವಿಷಯಗಳಿಗಾಗಿ ನಾವು ತುಂಬಾ ಸಮಯ ಚರ್ಚೆ ಮಾಡ್ತಾನೆ ಇರ್ತೀವಿ. ಆದ್ರೆ ನಮ್ಮ ಮನಸ್ಸಲ್ಲಿ ಒಂದು ಕ್ಷಣ ಕೂಡ ನಮ್ಗೆ ನೆನಪಾಗಲ್ಲ, ಓ ನಾನು ಇವ್ರನ್ನ ಕಾಪಾಡಬೇಕಲ್ಲ, ನಾನು ಒಂದು ತಾಸು ಈ ಪ್ರಪಂಚದ ವಿಷಯಗಳನ್ನ ಮಾತಾಡಿದ್ದೀನಿ, ಒಂದು 10 ನಿಮಿಷನಾದ್ರೂ ಯೇಸು ಸ್ವಾಮಿ ಬಗ್ಗೆ ಮಾತಾಡಿದ್ದೀನಾ? ನೀವು ಯಾವ್ದಕ್ಕೆ ಈ ಪ್ರಪಂಚದಲ್ಲಿ ಬಂದಿದ್ದೀರಿ? ನೀವು ಯಾರು? ಯೇಸು ಸ್ವಾಮಿ ಅವರು ಯಾರು? ನಮ್ಮ ಜೀವಿತ ಯಾವ್ದಕ್ಕೆ ಈ ಪ್ರಪಂಚದಲ್ಲಿದೆ? ಒಂದು ಕ್ಷಣನೂ ಕೂಡ ನಾವು ಸುವಾರ್ತೆನ ಸಾರಲಿಕ್ಕೆ ನಾವು ತಯಾರಾಗಿರಲ್ಲ. ಇಂಥ ಪರಿಸ್ಥಿತಿಗಳಲ್ಲಿ ಯೋಚನೆ ಮಾಡ್ರಿ, ಸಾಲಮೋನ್ ಗಿನ್ಸ್ಬರ್ಗ್ ಅವರ ಜೀವಿತ ಯಾವ ರೀತಿ ಇತ್ತು? ಚಿಕ್ಕ ವಯಸ್ಸಿನಲ್ಲಿ ಆ ವಾಕ್ಯ ಕೆಲಸ ಮಾಡಿತು. ಆ ಚಿಕ್ಕ ವಯಸ್ಸಲ್ಲಿ ಆ ವಾಕ್ಯ ಅರ್ಥ ಮಾಡಿಕೊಟ್ಟ ತಕ್ಷಣ ಹಳೆ ಒಡಂಬಡಿಕೆನ ಯೆಹೂದ್ಯರು ನಂಬುತ್ತಾರೆ, ಆದ್ರೆ ಹೊಸ ಒಡಂಬಡಿಕೆನ ನಂಬಲ್ಲ. ಯೇಸು ಸ್ವಾಮಿಯವ್ರನ್ನ ನಂಬಲ್ಲ. ಹೇಗಾದ್ರೂ ಮಾಡಿ ಅವ್ರಿಗೆ ಯೇಸು ಸ್ವಾಮಿಯವ್ರನ್ನ ನಾವು ಮುಟ್ಟಿಸ್ಬೇಕು, ಅವರನ್ನು ಕೂಡ ಪಾಪದಿಂದ ಬಿಡುಗಡೆ ಮಾಡಿ, ಹಳೆ ಒಡಂಬಡಿಕೆಯ ಒಂದು ರಾಧಾಂತದಿಂದ ಬಿಡುಗಡೆ ಮಾಡಿ ಅವ್ರನ್ನ ರಕ್ಷಣೆ ಮಾಡಿ ತರಬೇಕಂತ ಯೆಹೂದ್ಯರ ಮಧ್ಯದಲ್ಲಿ ತುಂಬಾ ಪ್ರಯಾಸ ಪಟ್ಟು ಅವರು ಸೇವೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಸಾರಿದ್ರು ಎಷ್ಟೋ ಜನರು, ಎಷ್ಟೋ ಅಡಚಣೆಗಳು. ನಾ ಹೇಳಿದ್ನಲ್ಲ, ಹೊಡಿಲಿಕ್ಕೆ ಬಂದ್ರು ಅನ್ಸತ್ತು, ಮೋಸ ಮಾಡಿ ಅವ್ರನ್ನ ಕರೆದ್ರು, ಸಾಯಿಸ್ಲಿಕ್ಕೆ ಪ್ಲಾನ್ ಮಾಡಿದ್ರು. ಆದ್ರೂ ಕೂಡ ಅಲ್ಲಿಂದ ಅವರು ತಪ್ಪಿಸ್ಕೊಂಡು ಓಡೋದ್ರು. ಅಂತ ಪರಿಸ್ಥಿತಿಯಲ್ಲೂ ಕೂಡ ಸುವಾರ್ತೆಯ ಒಂದು ಭಾರವನ್ನ ಅವರು ನಿಲ್ಲಿಸ್ಲಿಲ್ಲ. ಪ್ರೀತಿಯುಳ್ಳವರೇ, ನಮ್ಮ ಜೀವಿತಗಳಲ್ಲಿ ದೇವರು ನಮ್ಮನ್ನ ಹುಟ್ಟಿಸಿದಂತ ಮೊದಲನೆಯ ಉದ್ದೇಶ ಸುವಾರ್ತೆ. ಎಫೆಸ ಬರೆದ ಪತ್ರಿಕೆಯಲ್ಲಿ ಹೋದ್ರಿ, ನಾವು ದೇವರ ಕಾರ್ಯಗಳನ್ನ ಪ್ರಚಾರ ಪಡಿಸಬೇಕಂತ ದೇವರು ನಮ್ಮನ್ನು ಉಂಟು ಮಾಡಿದ್ರಂತೆ. ದೇವರ ನಾಮವನ್ನ, ದೇವರ ಕಾರ್ಯಗಳನ್ನ, ದೇವರ ಸತ್ಯತೆಯನ್ನ ಪ್ರಚಾರ ಮಾಡ್ರಿ, ದೇವರ ಪ್ರೀತಿಯನ್ನ ಪ್ರಚಾರ ಮಾಡ್ರಿ, ದೇವರ ಕ್ಷಮಾಪಣೆಯನ್ನ ಪ್ರಚಾರ ಮಾಡ್ರಿ, ದೇವರ ಹುಟ್ಟು ಮರಣವನ್ನ ನಾವು ಪ್ರಚಾರ ಮಾಡಬೇಕು. ಮಾಡಿದ್ರೇನೆ ಮನುಷ್ಯರನ್ನ ಹೇಗಾದ್ರೂ ಮಾಡಿ ರಕ್ಷಣೆದಲ್ಲಿ ತರ್ಬೇಕು ಪ್ರಿಯರೇ. ಮರಣದವರೆಗೆ ಅವರು ಮರಣದ ಹಾಸಿಗೆಯಲ್ಲಿ ಬೀಳೋದಕ್ಕಿಂತ ಮುಂಚೆ ನಾವು ಅವರ ರಕ್ಷಣೆ ಮಾರ್ಗದಲ್ಲಿ ತರಬೇಕಂದ್ರೆ ಅವ್ರಿಗೆ ನಾವು ಸುವಾರ್ತೆ ಸಾರುವಂತದ್ದು ತುಂಬಾ ಅವಶ್ಯಕತೆ. ಎಷ್ಟು ಜನ ನಾವು ಪ್ರತಿದಿನ ಜೀವನ ಮಾಡ್ತೀವಿ, ಒಂದು ದಿವಸ ನಾನು ಇವರಿಗೂ ಸುವಾರ್ತೆ ಸಾರಿದೆ ಅಂತ ಎಷ್ಟು ಜನ ನೀವು ಧೈರ್ಯವಾಗಿ ಹೇಳ್ಕೊಳ್ಳಿಕ್ಕೆ ಸಾಧ್ಯ ಇದೆ? ನೀವು ಚರ್ಚ್ ವಿಶ್ವಾಸಿ ಆದ್ರೂ ಕೂಡ, ನೀವು ಸೇವಕರಾದ್ರೂ ಕೂಡ, ನೀವು ಆಫೀಸಲ್ಲಿ ಕೆಲಸ ಮಾಡಿದ್ರು ಕೂಡ, ನೀವು ಯಾವುದೇ ವ್ಯಕ್ತಿ ಆಗಿರಿ, ಅದು ನೀವು ಆರಿಸ್ಕೊಂಡಂತ ಕೆಲಸ. ಬಟ್ ದೇವರು ಕೊಟ್ಟಂತ ಕೆಲಸ ಸುವಾರ್ಥಿಕರಾಗಿ, ಸೇವಕರಾಗಿ, ನಾವು ಮನೆ ಕೆಲಸ ಮಾಡೋರಿದ್ರು ಕೂಡ, ಮನೇಲಿ ಜೀವನ ಮಾಡೋದ್ರಿದ್ರು ಕೂಡ, ಇದು ಗೋಲ್ಡಿ ಕೆಲ್ಸಕ್ಕೆ ಹೋದ್ರು ಕೂಡ ನೀವು ಸುವಾರ್ತೆ ಸಾರುವಂತದ್ದು ನಿಮ್ಮ ಜವಾಬ್ದಾರಿ. ಆತ್ಮಗಳನ್ನ ಕಾಪಾಡುವಂತದ್ದು ನಿಮ್ಮ ಜವಾಬ್ದಾರಿ. ಅದು ಸಾಲಮೋನ್ ಗಿನ್ಸ್ಬರ್ಗ್ ಅವರ ಹೃದಯದಲ್ಲಿ ಅದು ಯಾವಾಗ್ಲೂ ತಪನೆ. ನಾನು ಯಹೂದ್ಯರಿಗೆ ಸಾರಬೇಕು, ನನ್ನ ಸಮಾಜಕ್ಕೆ ನಾನು ಸಾರಬೇಕು, ನನ್ನ ಜನರನ್ನ ನಾನು ದೇವರ ಮಾರ್ಗದಲ್ಲಿ ತರಬೇಕಂತ. ಎರಡನೇದಾಗಿ ಅವರ ಜೀವಿತಗಳಲ್ಲಿ ಅದು ತುಂಬಾ ಸಂತೋಷವಾಗಿ ಸ್ವೀಕರಿಸಿಕೊಳ್ಳುವ ಒಂದು ಸ್ವಭಾವ, ಗುಣ ಏನಂದ್ರೆ ಹೊಸ ಒಡಂಬಡಿಕೆ ಮತ್ತೆ ಹಳೆ ಒಡಂಬಡಿಕೆ ಪ್ರತಿದಿನ ಅವರು ಎರಡನ್ನ ಕೂಡ ತರ್ಕ ಮಾಡಿ, ಅವ್ರ ಒಳಗಡೆ ತರ್ಕ ಮಾಡಿ ಅಧ್ಯಯನ ಮಾಡ್ತಿದ್ರಂತೆ. ಯಾವ ಪ್ರವಾದನೆ ನೆರವೇರಿದೆ, ಯಾವ ಪ್ರವಾದನೆ ಏನ್ ಹೇಳ್ತಾ ಇದೆ, ಯಾವ ಪ್ರವಾದನೆ ಹಳೆ ಒಡಂಬಡಿಕೆಯಲ್ಲಿ ಹೇಳಿದ್ದು ಹೊಸ ಒಡಂಬಡಿಕೆಯಲ್ಲಿ ಯಾವ ರೀತಿ ನೆರವೇರಿದೆ, ಪ್ರತಿದಿನ ಅದನ್ನ ತುಂಬಾ ಅಧ್ಯಯನ ತುಂಬಾ ಸ್ಟಡಿ ಮಾಡ್ತಾ ಇದ್ರಂತ. ಹೀಗಾಗಿ ಅವ್ರಿಗೆ ಆ ಯೆಶಾಯನ 53ನೇ ಅಧ್ಯಾಯದ ತಾತ್ಪರ್ಯ ಅವ್ರಿಗೆ ಅವಾಗ್ಲೇ ಗೊತ್ತಾಗಿರುತ್ತೆ. ಸೊ ನಮ್ಮ ಜೀವಿತಗಳಲ್ಲಿ ಸಿಗುವಂತ ಸಮಯ ನಾವು ಎಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಿದ್ದೀವಿ? ದೇವ್ರು ನಮಗೋಸ್ಕರ ಒಂದು ಒಳ್ಳೆಯ ಗ್ರಂಥವನ್ನ ಕೊಟ್ಟಿದ್ದಾರೆ, ತುಂಬಾ ವಾಕ್ಯಗಳನ್ನ ಕೊಟ್ಟಿದ್ದಾರೆ. ನಮ್ಮ ಆತ್ಮಗಳನ್ನ ಚೇಂಜ್ ಮಾಡಿ ಪ್ರಪಂಚವನ್ನ ಬದಲಾಯಿಸುವಂತಹ ಬಲವುಳ್ಳಂತ, ಶಕ್ತಿ ಉಳ್ಳಂತ, ಜೀವವುಳ್ಳಂತ ವಾಕ್ಯವನ್ನ ದೇವ್ರು ನಮಗೆ ಕೊಟ್ಟಿರುವಾಗ ಆ ವಾಕ್ಯಗಳನ್ನ ನಾವೆಷ್ಟು ಧ್ಯಾನ ಮಾಡ್ತೀವಿ, ನಾವೆಷ್ಟು ಅದನ್ನ ಓದ್ತೀವಿ, ನಾವೆಷ್ಟು ಅದರ ಜ್ಞಾನವನ್ನ ಪಡಿತೀವಿ? ಸಾಲಮೋನ್ ಗಿನ್ಸ್ಬರ್ಗ್ ಅವರ ಜೀವಿತಗಳಲ್ಲಿ ಅವರು ಜೀವಿಸಿದಂತ ಒಂದು ಕಾಲ ಏನಿದೆ ನೋಡಿ, ಅವರೆಲ್ಲ ಆ ಚಿಕ್ಕ ವಯಸ್ಸಿನಲ್ಲಿ ಆ ವಾಕ್ಯ ಯಾವಾಗ ಓದಿದ್ರು ಅದ್ರ ನೆಕ್ಸ್ಟ್ ಅವ್ರು ಮಾಡಿರೋ ಒಂದು ಕಾರ್ಯ ಅಂದ್ರೆ ಹಳೆ ಒಡಂಬಡಿಕೆ, ಹೊಸ ಒಡಂಬಡಿಕೆ ಎರಡನ್ನೂ ಕೂಡ ಚೆನ್ನಾಗಿ ಅಧ್ಯಯನ ಮಾಡಬೇಕು, ಎರಡನ್ನೂ ಕೂಡ ಕಂಪೇರ್ ಮಾಡಿ ಓದ್ಬೇಕಂತ. ನಮಗೂ ಕೂಡ ತುಂಬಾ ಸಮಯ ಸಿಗುತ್ತೆ, ಗ್ರಂಥ ಪರಿಶೀಲನೆ ಮಾಡುವಂತಹ ಒಂದು ಅಭ್ಯಾಸ ಇಟ್ಕೊಳ್ಬೇಕು. ಎಷ್ಟು ನಾವು ದೇವರ ವಾಕ್ಯದ ಮುಂದೆ ನಾವು ಜೀವನ ಮಾಡ್ತೇವೋ ಅಷ್ಟು ದೇವರು ನಮ್ಮ ಜೀವಿತಗಳಲ್ಲಿ ಕಾರ್ಯ ಮಾಡ್ತಾರೆ. ನಮ್ಮ ಬ್ರೈನ್ ಅಷ್ಟು ತೊಳಿತಾರೆ ದೇವರು. ಎಲ್ಲ ಹೊಲಸಾದ ಕಾರ್ಯಗಳನ್ನು ಹೊರಗಡೆ ತೆಗೆದು ಒಂದು ಪವಿತ್ರವಾದಂತಹ ಆಲೋಚನೆಗಳನ್ನ ನಮ್ಮ ಜ್ಞಾನದಲ್ಲಿ, ನಮ್ಮ ಮೆದುಳಲ್ಲಿ ದೇವರು ತುಂಬಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಮೂರನೇದಾಗಿ ಸಾಲಮೋನ್ ಗಿನ್ಸ್ಬರ್ಗ್ ಅವರ ಜೀವಿತಗಳಲ್ಲಿ ತುಂಬಾ ಇಷ್ಟವಾದಂತಹ ಒಂದು ಕಾರ್ಯ ಏನಂದ್ರೆ ಅವರು ಸುವಾರ್ತೆ ಸಾರಿದ್ರು, ತುಂಬಾ ಜ್ಞಾನವಂತರಾಗಿದ್ರು, ಎಷ್ಟೋ ಸಂದೇಶಗಳನ್ನು ಅವರು ಬರೆದ್ರು. ಆದ್ರೆ ಯಾವ ಸಮಾಜಕ್ಕೂ ಕೂಡ, ಯಾವ ವ್ಯಕ್ತಿ ಕೂಡ ನೋವಾಗಬಾರ್ದು. ಯಾಕಂದ್ರೆ ನಾವು ಜೀವಿಸುವಂತ ಒಂದು ದೇಶ ಆಗ್ಲಿ, ಅವ್ರು ಜೀವಿಸುವಂತ ಒಂದು ದೇಶ ಆಗ್ಲಿ, ಯಹೂದ್ಯರು, ಕ್ರೈಸ್ತರು, ನಾವು ಜೀವಿಸುವಂತ ದೇಶದಲ್ಲಿ ತುಂಬಾ ಜಾತಿಗಳು ಕೂಡ ಇದೆ, ತುಂಬಾ ಧರ್ಮಗಳಿದೆ, ತುಂಬಾ ದೇವತೆಗಳನ್ನ ನಂಬುವಂತ ಜನ ಇದ್ದಾರೆ. ಸೊ ಇಂತಹವರ ಮಧ್ಯದಲ್ಲಿ ನಾವು ಸುವಾರ್ತೆ ಸಾರುವಾಗ ಯಾವ
ಆ ಜನರು ಕೂಡ ನೋವಾಗದೆ ಇರುವ ಹಾಗೆ ನಾವು ಸುವಾರ್ತೆನ ಸಾರಬೇಕು. ನಿಜವಾಗ್ಲೂ ಕೂಡ ಒಬ್ಬ ಅನ್ಯ ವ್ಯಕ್ತಿ ನನ್ನ ಹತ್ರ ಬಂದ್ರು, ಹಿಂದೂ ವ್ಯಕ್ತಿ ನನ್ನ ಹತ್ರ ಬಂದು ಬಿಹಾರಲ್ಲಿ ಸೇವೆ ಮಾಡುವಾಗ ನಮ್ಗೆ ಏನಂದ್ರೆ ಆಕಳ ಆಕಳ ಅನ್ನೋದು ಅವ್ರಿಗೆ ಗಾಯ ಅಂತಾರೆ. ಆಕಳ ಅನ್ನೋದು ನಮ್ಗೆ ದೇವತೆ. ಈ ಕ್ರೈಸ್ತರಾಗ್ಲಿ ಮತ್ತೆ ಇನ್ನಿತರೆ ಜನ ಆಗ್ಲಿ ಆಕಳ ಮಾಂಸ ತಿಂತಾರೆ, ನಮ್ಮ ದೇವತೆನ ಕಟ್ ಮಾಡಿ ತಿಂತಾರೆ, ನಮ್ಗೆ ಇಷ್ಟ ಆಗಲ್ಲ, ಅದಕ್ಕೆ ನಾವು ಅದನ್ನ ವೈರತ್ವ ಮಾಡ್ತೀವಿ. ಸೊ ನೀವು ತಿಂತೀರಾ ಅಂತ ನನಗೆ ಅವ್ರು ಕೇಳಿದ್ರು. ನಾನು ಹೇಳಿದೆ, ನೋಡಿ, ಒಂದು ವಸ್ತು ನಿಮ್ಗೆ ಇಷ್ಟ ಆದ್ರೆ, ಈಗ ಆಕಳ ನಿಮ್ಗೆ ಇಷ್ಟ, ನೀವು ಅದನ್ನ ದೇವರಾಗಿ ಪೂಜೆ ಮಾಡಿದ್ರೆ, ನಾನು ನಿಮ್ಮ ಒಂದು ಮಾತಿಗೆ ನಾವು ಗೌರವ ಕೊಡ್ತೀನಿ, ಬಟ್ ನಾನು ಆ ಮಾಂಸನ ತಿನ್ನಲ್ಲ. ಯಾಕಂದ್ರೆ ನಾನು ಒಂದು ವೇಳೆ ಆ ಮಾಂಸ ತಿಂದ್ರೆ ಅವ್ರಿಗೆ ನೋವಾಗುತ್ತೆ. ಅದೇ ನಾನು ಅದನ್ನ ತಿನ್ನೋದನ್ನ ಬಿಟ್ರೆ ಅವ್ರಿಗೆ ಅದು ತುಂಬಾ ಸಂತೋಷವಾಗಿರುತ್ತೆ. ಆ ಸಮಯದಲ್ಲಿ ನಮ್ಮನ್ನ ಅವ್ರು ತುಂಬಾ ಗೌರವ ಕೊಡ್ತಾರೆ. ಸೊ ನಾನು ಎಷ್ಟೋ ಜನರಿಗೆ ಅದೇ ಹೇಳಿದೆ, ಒಂದು ವೇಳೆ ನಮ್ಮ ದೇಶದಲ್ಲಿ ಅದನ್ನ ತಿಂದ್ರೆ ಅವ್ರಿಗೆ ನೋವಾಗೋ ತರ ಇದ್ರೆ ನಾನು ಅದನ್ನ ಬಿಡೋದೇ ಒಳ್ಳೇದಲ್ವಾ? ಪೌಲನು ಕೂಡ ನಮ್ಗೆ ಅದೇ ಹೇಳ್ತಾರೆ, ಒಂದು ವೇಳೆ ನಿನ್ನ ಸಹೋದರನಿಗೆ ನಿನ್ನ ಮಾಂಸ ತಿನ್ನೋದು ಅದು ವಿಘ್ನವಾಗಿದ್ರೆ ಅದನ್ನ ನೀವು ತ್ಯಾಗ ಮಾಡ್ರಿ ಅಂತ ಹೇಳಿ. ಸೊ ನಾವು ತ್ಯಾಗ ಮಾಡುವಾಗ ನನ್ನ ಸಹೋದರನ ಕಾಪಾಡ್ಕೊಳ್ಳಿಕ್ಕೆ, ನನ್ನ ಸಮಾಜವನ್ನ ಕಾಪಾಡ್ಕೊಳ್ಳಿಕ್ಕೆ ನಾನು ಮಾಂಸ ತಿನ್ನೋದ್ ಬಿಟ್ರೆ ಒಳ್ಳೇದಾಗುತ್ತಂದ್ರೆ ಖಂಡಿತವಾಗ್ಲೂ ಕೂಡ ನಾನು ಬಿಡ್ಬೇಕು. ನಾನು ಅದನ್ನ ಬೇರೆ ಒಂದು ಉದ್ದೇಶ ಹೇಳ್ತಾ ಇಲ್ಲ, ನಿಮಗೆ ಹೇಳಿದ್ರೆ ಅದನ್ನ ನಾವು ಬಿಟ್ರೆ, ನಾವು ತಿನ್ನೋದು ಬಿಟ್ರೆ ಸಂತೋಷ. ನಿಜವಾಗ್ಲೂ ಕೂಡ ನಾನು ಆ ಒಂದು ಮಾತನ್ನ ಹೇಳಿದ್ಮೇಲೆ ಆ ಫ್ಯಾಮಿಲಿಯವರು ತುಂಬಾ ಸಂತೋಷ ಪಟ್ರು. ಯಾಕಂದ್ರೆ ಈ ನಾರ್ತ್ ಇಂಡಿಯಾದಲ್ಲಿ ಕ್ರೈಸ್ತರ ಕುಟುಂಬದಲ್ಲಿ ಅಥವಾ ಕ್ರೈಸ್ತರ ಸಂಗಡ ಕುತ್ಕೊಂಡು ಊಟ ಮಾಡ್ಲಿಕ್ಕೆ ಕೂಡ ಹೇಸ್ಕೊಳ್ತಾರೆ ಅವರು. ಕಾರಣ ಇಂತಹ ಒಂದು ಕಾರ್ಯಗಳು ನಡೆಯೋದ್ರಿಂದ. ನಾನು ಎಲ್ಲ ಕ್ರೈಸ್ತರ ಅಂತ ಹೇಳ್ತಾ ಇಲ್ಲ, ಕೆಲವೊಬ್ರು ಇದ್ದಾರೆ, ಅವರು ಎಲ್ಲರಿಗೂ ಮುಂದೆ ಹೇಳ್ಕೊಂಡೆ ಇಂಥ ಕಾರ್ಯ ಮಾಡ್ತಿರ್ತಾರೆ. ಅದು ಎಷ್ಟೋ ಜನರಿಗೆ ನೋವಾಗುತ್ತಲ್ವಾ? ಸೊ ಹೀಗಾಗಿ ಅವ್ರಿಗೆ ಅದು ಇಷ್ಟ ಇಲ್ಲ ಅಂದ್ರೆ ನಾವು ಅದನ್ನ ಬಿಟ್ಟು ಜೀವನ ಮಾಡೋದು ತುಂಬಾ ಒಳ್ಳೇದು. ಅದು ತಿಂದ್ರೆ ನಾವೇನ್ ಪರಲೋಕಕ್ಕೆ ಹೋಗಲ್ವಲ್ಲ. ತಿಂದೆ ಪೌಲ ಹೇಳ್ತಾರೆ, ತಿಂದ್ರು ಕೂಡ ಏನ್ ಲಾಭ ಇಲ್ಲ, ತಿಂದೆ ಇದ್ರು ಕೂಡ ನಮಗೆ ಲಾಭ ಇಲ್ಲ. ಆದ್ರೆ ನಮಗೆ ತುಂಬಾ ಪ್ರಾಮುಖ್ಯತೆ ನಮ್ಮ ಸಹೋದರರು, ನಮ್ಮ ಸಹೋದರಿ, ನಮ್ಮ ಸಮಾಜ, ಅವ್ರನ್ನ ಕಾಪಾಡಿಕೊಳ್ಳಿಕ್ಕೆ ನಾವು ಯಾವ ಒಂದು ಮಾರ್ಗದಲ್ಲಿ ಹೋಗ್ಬೇಕು. ಯಾರಿಗೂ ಕೂಡ ನೋವಾಗಬಾರ್ದು. ಆದ್ರೆ ನಮ್ಮ ಸತ್ಯ ಮಾತ್ರ ಖಂಡಿತವಾಗ್ಲೂ ನಾವು ಅವ್ರಿಗೆ ಹಂಚಬೇಕು. ಇದು ಕೂಡ ಸಾಲಮೋನ್ ಗಿನ್ಸ್ಬರ್ಗ್ ಅವರ ಜೀವಿತಗಳಲ್ಲಿ, ನಾನು ಯೆಹೂದ್ಯರ ಮಧ್ಯದಲ್ಲಿ ಇದ್ದೀನಿ, ಅವ್ರು ಯಾವುದೇ ಪ್ರಕಾರವಾದ ನೋವಾಗಬಾರ್ದು. ಯಾವುದೇ ಸಮಾಜದಲ್ಲಿ ಹೋದ್ರು ಕೂಡ ಅವ್ರು ಯಾರು ಕೂಡ ನೋವಾಗದೇ ಇರುವ ಹಾಗೆ ಸುವಾರ್ತೆಯನ್ನ ಸಾರಿದ್ರು ಪ್ರಿಯರೇ. ಸೊ ಆ ರೀತಿಯಲ್ಲಿ ನಮ್ಮ ಜೀವಿತಗಳಲ್ಲೂ ಕೂಡ ಕೆಲವೊಂದು ಮಾರ್ಗಗಳನ್ನು ತಯಾರು ಮಾಡ್ಕೊಳ್ಬೇಕು. ನಾನು ಯಾವ ರೀತಿ ಸುವಾರ್ತೆ ಸಾರ್ಲಿ, ಯಾರು ಕೂಡ ನೋವಾಗಬಾರ್ದು. ಯಾವ ದೇವತೆಗಳ ಬಗ್ಗೆ ಮಾತಾಡಬಾರ್ದು ನಾವು. ಆಕ್ಚುಲಿ ಅವರ ನಂಬಿಕೆಗಳಲ್ಲಿ ಕೆಲವೊಂದು ಅಂತಹ ವಿಷಯಗಳಿರುತ್ತೆ, ನಾವು ಯಾವ್ದು ಕೂಡ ಮಾತಾಡೋದ್ರೆ ನಮಗೇನು ಕೊಟ್ಟಿದ್ದಾರೆ ದೇವರು, ಆ ಸತ್ಯವನ್ನು ಹೇಳಿ ನಾವು ಸರಿದ್ರು ತುಂಬಾ ಒಳ್ಳೆಯದು. ಹೀಗಾಗಿ ಯಾರಿಗೂ ನೋವಾಗ್ದೇನೆ ನಾವು ಪ್ರಸಂಗಗಳನ್ನು ಮಾಡಬೇಕು, ಸುವಾರ್ತೆ ಸಾರಬೇಕು. ಕೆಲವೊಂಟಲ್ಲಿ ನಾವು ಮಾಡುವಂತಹ ಮಾತುಗಳು ನಮ್ಮ ಎದುರಿಗಿರುವಂತಹ ಮನುಷ್ಯರನ್ನ ನೋವು ಮಾಡ್ತಿರುತ್ತೆ. ಮನಸ್ಸಲ್ಲಿ ಇಟ್ಕೊಂಡಿರ್ತಾರೆ, ಅವ್ರಿಗೆ ನಾನು ಹೇಳ್ಬೇಕು, ಅವ್ರನ್ನೇ ಟಾರ್ಗೆಟ್ ಮಾಡಿ ಹೇಳ್ಬೇಕಂತೇಳಿ. ಸೊ ಆ ಒಂದು ಮಾತುಗಳು ಕೂಡ ಸಾಲಮನ್ ಗಿನ್ಸ್ಬರ್ಗ್ ಅವ್ರಿಗಿಲ್ಲ. ಯಾಕಂದ್ರೆ ಅವ್ರಿಗೆ ಎಷ್ಟೋ ಹೊಡಿತಾ ಇದ್ರು, ಹಿಂಸೆ ಕೊಡ್ತಾ ಇದ್ರು. ಅವ್ರನ್ನ ಟಾರ್ಗೆಟ್ ಇಟ್ಕೊಂಡು ಪ್ರಸಂಗ ಮಾಡಬೇಕು, ವಾಕ್ಯಗಳನ್ನು ಸಾರಬೇಕು, ಅವ್ರ ಮನಸ್ಸಲ್ಲಿ ಯಾವಾಗಲೂ ಕೂಡ ಇರ್ತಾ ಇರಲಿಲ್ಲ. ಸೊ ಮನುಷ್ಯರಿಗೆ ನೋವಾಗದಿರುವ ಹಾಗೆ ಸುವಾರ್ತೆ ಸಾರಬೇಕು. ಇದು ಸಾಲಮನ್ ಗಿನ್ಸ್ಬರ್ಗ್ ಅಲ್ಲಿ ಇದ್ದಂತಹ ಒಂದು ಒಳ್ಳೆಯ ಭಾವ. ಕೊನೆಯದಾಗಿ ಮರಣದ ಪರ್ಯಂತರೂ ಕೂಡ ಕಷ್ಟಗಳು ಬಂದ್ರು, ಹಿಂಸೆಗಳು ಬಂದ್ರು, ಅಪಾಯಗಳು ಬಂದ್ರು, ಅಪಮಾನಗಳು ಬಂದರೂ ಕೂಡ ಅವರು ದೃಢವಾಗಿ ನಿಂತರು ದೇವರಲ್ಲಿ. ಯಾವುದೇ ಕಾರಣ ಕೂಡ ಹಿಂಸರಿರ್ಲಿಲ್ಲ. ಸೊ ಅದೇ ರೀತಿ ನಮ್ಮ ಜೀವಿತಗಳಲ್ಲಿ ಕೂಡ ದೃಢವಾಗಿ ನಿಲ್ಲುವಂತ ಒಂದು ಸ್ವಭಾವ ಬೇಕು. ದೃಢವಾಗಿ ನಿಲ್ಲುವಂತ ಒಂದು ದೊಡ್ಡ ನಂಬಿಕೆ ನಮ್ಮ ಜೀವಿತಗಳಲ್ಲಿ ಇರುವಾಗ ನಾವು ಕೂಡ ಈ ಪ್ರಪಂಚವನ್ನು ಒಂದು ವೇಳೆ ಬಿಟ್ಟು ಹೋದ್ರೆ ನಮ್ಮನ್ನ ನೆನೆಸ್ಕೊಳ್ಳುವಂತಹ ಒಬ್ಬರು ಇಬ್ಬರು ಇದ್ದೇ ಇರ್ತಾರೆ. ನಮ್ಮನ್ನ ಖಂಡಿತವಾಗಿ ನೆನೆಸ್ಕೊಳ್ತಾರೋ, ಇಂಥ ವ್ಯಕ್ತಿ ಒಂದು ಒಳ್ಳೆ ವಿಶ್ವಾಸ ಇದ್ರು, ನಾನು ಅವ್ರ ಹಾಗೆ ಜೀವನ ಮಾಡ್ಬೇಕಂತ. ಇವಾಗಲೂ ಕೂಡ ನನ್ನ ಜೀವಿತಗಳು ಎಷ್ಟೋ ಜನ ಸತ್ತೋದ್ರು, ಎಷ್ಟೋ ಸೇವಕರು ಸತ್ತೋದ್ರು, ಎಷ್ಟೋ ವಿಶ್ವಾಸಿಗಳು ಸತ್ತೋದ್ರು. ಅವರನ್ನೆಲ್ಲ ನಾನು ನೆನೆಸ್ತಾ ಇರ್ತೀನಿ. ಅವರಲ್ಲಿರುವಂತಹ ಕೆಲವೊಂದು ಒಳ್ಳೆಯ ಗುಣಗಳನ್ನ ನಾನು ಮೆಲುಕು ಹಾಕ್ತಾನೆ ಇರ್ತೀನಿ. ಅದೇ ತರ ನಿಮ್ಮ ಜೀವಿತಗಳಲ್ಲಿ ನಾವು ದೃಢವಾಗಿ ನಿಂತು ಈ ಪ್ರಪಂಚದಲ್ಲಿ ಯೇಸುವಿನಿಂದ ಹೋಗೋಣ. ಹೋದಾಗ ಅನೇಕರಿಗೆ ನಮಗೆ ನಮ್ಮ ಜೀವಿತವನ್ನು ನೋಡಿ ಅನೇಕರು ದೃಢವಾಗ್ತಾರೆ. ಅವರು ಕೂಡ ದೃಢವಾಗ್ತಾರೆ. ಯೇಸು ಸ್ವಾಮಿಯವರ ಮಾರ್ಗದಲ್ಲಿ ನಿಲ್ಕೊಳ್ಳಿಕ್ಕೆ, ಯೇಸು ಸ್ವಾಮಿಯವರಿಗೋಸ್ಕರ ಜೀವನ ಮಾಡ್ಲಿಕ್ಕೆ ಅವರು ಕೂಡ ತಯಾರಾಗಿರ್ತಾರೆ. ಯೇಸು ಸ್ವಾಮಿಯವರು ಈ ವಾಕ್ಯಗಳ ಮೂಲಕ ನಿಮ್ಮನ್ನು, ನಮ್ಮನ್ನೆಲ್ಲರನ್ನ ಆಶೀರ್ವದಿಸಲಿ. ನಾವು ಕಣ್ಣುಗಳನ್ನು ಮುಚ್ಚಿ ಕೊನೆಯದಾಗಿ ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನ ತಂದೆಯ ದೇವರೇ, ಸ್ತೋತ್ರ ಸ್ವಾಮಿ. ಈ ದಿನಗಳಲ್ಲಿ ಕೇಳಿದಂತ ವಾಕ್ಯಗಳನ್ನ ನಮಗಾಗಿ ನೀವು ಕೊಟ್ಟಿದ್ದೀರಿ, ಅದಕ್ಕಾಗಿ ಸ್ತೋತ್ರ. ಹೌದು ಸ್ವಾಮಿ, ಸಾಲಮನ್ ಗಿನ್ಸ್ಬರ್ಗ್ ಅವರ ಜೀವಿತಗಳಲ್ಲಿ ದೇವರೇ, ನೀವು ಅವರ ದಾಹವನ್ನ ಯಾವ ರೀತಿ ಈ ಪ್ರಪಂಚದಲ್ಲಿ ತೀರಿಸುವ ಬಲವನ್ನ ಅವರಿಗೆ ಕೊಟ್ಟಿದ್ದೀರೋ ಅದೇ ಪ್ರಕಾರದ ಬಲವನ್ನ ನಮ್ಮ ಜೀವಿತಗಳನ್ನು ಅನುಗ್ರಹಿಸಿ ನಾವು ಕೂಡ ಕರ್ತನೆ ಅವರ ಜೀವಿತದ ಹಾಗೆ ವಾಕ್ಯಗಳನ್ನ, ಸುವಾರ್ತೆನ ಸಾರುವುದರಾಗ್ಲಿ, ವಾಕ್ಯಗಳನ್ನ ಧ್ಯಾನಿಸುವುದರಲ್ಲಾಗಲಿ,
ಗೌರವದಿಂದ ಅನೇಕರಿಗೆ ಸುವಾರ್ತೆಯನ್ನ ಸಾರುವುದರಿಂದಾಗಲಿ ನಂಬಿಕೆಯಲ್ಲಿ ದೃಢವಾಗಿ ನಿಲ್ಲುವಂತಹ ಒಂದು ಫಲವನ್ನ ನಮ್ಮ ಜೀವಿತಗಳಲ್ಲಿ ಅನುಗ್ರಹಿಸ್ರಿ. ಯೇಸುವಿನ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ಪರಲೋಕ ತಂದೆಯಾದ ದೇವರೇ, ಆಮೇನ್. ಆಮೇನ್.